ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿ ಮುಗಿದಿದ್ದು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೆಯುತ್ತಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆದಿದ್ದು ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಜಿಬಿ ವಿನಯ್ ಕುಮಾರ್ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಗೆಲ್ಲೋದಕ್ಕೂ ವಿನಯ್ ಕುಮಾರ್ಗೂ ಏನು ಸಂಬಂಧ ಅಂತೀರಾ? ಇಲ್ಲಿದೆ ನೋಡಿ. ಬಿಜೆಪಿ ಕಾಂಗ್ರೆಸ್ ಕಣ್ಣು ವಿನಯ್ ಕುಮಾರ್ ಮೇಲೆ. ವಿನಯ್ ಎಷ್ಟು ಮತ ಪಡೆದಿದ್ದಾರೆ ಅನ್ನೋದರ ಮೇಲೆ ಗೆಲುವು ನಿರ್ಧಾರ. ವಿನಯ್ ಹೆಚ್ಚಿಗೆ ಮತ ತೆಗೆದುಕೊಂಡ್ರೆ ಯಾರಿಗೆ ಲಾಭ, ಕಡಿಮೆ ತೆಗೆದುಕೊಂಡರೆ ಯಾರಿಗೆ ಲಾಭ? ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿ ಕೊನೆಗೂ ಮುಗಿದಿದೆ. ಎರಡು ರಾಜಕೀಯ ಸಾಂಪ್ರದಾಯಿಕ ವಿರೋಧಿ ಕುಟುಂಬಗಳ ಮಧ್ಯೆ ನಡೆದ ಕದನದಲ್ಲಿ ಯಾರು ಜಯಶಾಲಿ ಎಂಬ ಲೆಕ್ಕಾಚಾರ ಮಂಗಳವಾರ ಸಂಜೆಯಿಂದಲೇ ನಡೆಯುತ್ತಿದೆ. ಕ್ಷೇತ್ರದಲ್ಲಿ 30 ಜನ ಕಣದಲ್ಲಿದ್ದರೂ ಸ್ಪರ್ಧೆ ಇದ್ದದ್ದು ಮಾತ್ರ ಮೂವರ ಮಧ್ಯೆ. ಬಿಜೆಪಿ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ಮಧ್ಯೆ ಪೈಪೋಟಿ ಏರ್ಪಟ್ಟಿತ್ತು. ಕೊನೆವರೆಗೂ ತ್ರಿಕೋನ ಸ್ಪರ್ಧೆಯಂತಿದ್ದ ಕದನ ಕಣ ಕತ್ತಲು ಸರಿದು ಬೆಳಕು ಆವರಿಸುವ ಹೊತ್ತಿಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿಯಾಗಿ ಮಾರ್ಪಟ್ಟಿತ್ತು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಇದು ದೇಶದ ಚುನಾವಣೆಯಾಗದೆ ಮನೆತನದ ಚುನಾವಣೆಯಾಗಿತ್ತು. ಇದುವರೆಗೂ 6 ಬಾರಿ ಗೆದ್ದು ಬೀಗಿದ್ದ ಸಂಸದ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿ ಹಾಗೂ ಈ ಬಾರಿ ಅಧಿಕಾರ ಹಿಡಿಯಲೇಬೇಕು ಎಂದು ಹವಣಿಸುತ್ತಿರುವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ನಡುವಿನ ಕದನ ಕಣ ಕೊನೆ ದಿನ ರಂಗೇರಿತ್ತು. ಎರಡು ಕುಟುಂಬದ ಮಧ್ಯೆ ಸಿಲುಕಿದ ವಿನಯ್ ಸ್ವಾಭಿಮಾನವೋ ಹಣವೋ ಎಂದು ಕೊನೆ ಕ್ಷಣದಲ್ಲಿ ಯೋಚಿಸುತ್ತಾ ಕುಳಿತ ಪರಿಣಾಮ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿತ್ತು. ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಎರಡೂ ಪಕ್ಷದವರು ತಮ್ಮ ಅಭ್ಯರ್ಥಿಗೆ ಎಷ್ಟು ಮತ ಬಿದ್ದಿರಬಹುದು ಅನ್ನೋದಕ್ಕಿಂತ ವಿನಯ್ ಕುಮಾರ್ ಎಷ್ಟು ಮತ ತೆಗೆದುಕೊಂಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಮುಳುಗಿದ್ದರು. ವಿನಯ್ ಕುಮಾರ್ ಹೆಚ್ಚಿಗೆ ಮತ ತೆಗೆದುಕೊಂಡರೆ ಯಾರಿಗೆ ಲಾಭ, ಕಡಿಮೆ ಮತ ತೆಗೆದುಕೊಂಡರೆ ಯಾರಿಗೆ ಲಾಭ ಎನ್ನುವ ಲೆಕ್ಕಾಚಾರ ಅಭ್ಯರ್ಥಿಗಳದ್ದು. ವಿನಯ್ ಕುಮಾರ್ ಎಷ್ಟು ಹೆಚ್ಚಿಗೆ ಮತ ಪಡೆಯುತ್ತಾರೆ ಅಷ್ಟು ಬಿಜೆಪಿಗೆ ಲಾಭ, ಎಷ್ಟು ಕಡಿಮೆ ಮತ ಪಡೆಯುತ್ತಾರೋ ಅಷ್ಟು ಕಾಂಗ್ರೆಸ್ಗೆ ಲಾಭ ಎನ್ನುವ ಲೆಕ್ಕಾಚಾರ ರಾಜಕೀಯ ಪಡಸಾಲೆಯಲ್ಲಿ ನಡೆಯುತ್ತಿದೆ. ವಿನಯ್ ಕುಮಾರ್ 25ರಿಂದ 30 ಸಾವಿರ ಮತ ಪಡೆದರೆ ಕಾಂಗ್ರೆಸ್ ಬಿಜೆಪಿ ಇಬ್ಬರಲ್ಲಿ ಯಾರೇ ಗೆದ್ದರೂ ಬಹಳ ಕಡಿಮೆ ಅಂತರದಲ್ಲಿ ಗೆಲ್ಲುತ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ವಿನಯ್ ಕುಮಾರ್ 1 ಲಕ್ಷಕ್ಕೂ ಹೆಚ್ಚಿನ ಮತ ಪಡೆದರೆ ಗೆಲ್ಲುವವರ ಮಾರ್ಜಿನ್ ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ವಿನಯ್ ಎಷ್ಟು ವೋಟ್ ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಗೆಲುವಿನ ಲೆಕ್ಕಾಚಾರ ನಡೆಯುತ್ತಿದೆ. ಒಟ್ಟಾರೆ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿ ತೆಗೆದುಕೊಂಡ ಮತಗಳ ಲೆಕ್ಕಾಚಾರದಲ್ಲಿ ತೊಡಗಿರುವುದಂತೂ ಸತ್ಯ. ವಿನಯ್ ಕುಮಾರ್ ಯಾರಿಗೆ ಮುಳ್ಳಾಗುತ್ತಾರೆ, ಯಾರಿಗೆ ವರ ಆಗ್ತಾರೆ ಅನ್ನೋದು ಜೂನ್ 4ರ ಬಳಿಕ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.